ನೋಡಿ ಕ್ವಶನ್ ಹೇಳಿ. ಸಾಲ್ವ್ 5x⁴ ಪ್ಲಸ್ 3x² ಮೈನಸ್ 2xy³ dx ಪ್ಲಸ್ 2x³ ಮೈನಸ್ 3x² ಮೈನಸ್ 5y⁴ dy ಈಸ್ ಈಕ್ವಲ್ ಟು 0. ಹೇಳಿ ಹೆಂಗೆ ಮಾಡ್ತೀರಾ? ಫಸ್ಟ್ ಇದನ್ನ ಬರ್ಕೊಳ್ಳೋಣ. ಹೇಳಿ 5x⁴ ಪ್ಲಸ್ 3x² ಮೈನಸ್ 2xy³ dx ಪ್ಲಸ್ ಹೇಳಿ 2x³ ಮೈನಸ್ 3x² ಮೈನಸ್ 5y⁴ dy ಈಸ್ ಈಕ್ವಲ್ ಟು 0. ಇದನ್ನ ಎಮ್ ಅಂದ್ಕೊಳ್ಳಿ, ಇದನ್ನ ಎನ್ ಅಂದ್ಕೊಳ್ಳಿ. ಹೇಳಿ ಲೆಟ್ ಎಮ್ ಅಂದ್ರೇನು? 5x⁴ ಪ್ಲಸ್ 3x² ಮೈನಸ್ 2xy³. ಈಗ ಹೇಳಿ ಡೋ ಎಮ್ ಬೈ ಡೋ ವೈ ಏನಾಗುತ್ತೆ ಇಲ್ಲಿ? ಆ್ಯಂಡ್ ಎನ್ ಅಂದ್ರೇನು? 2x³ ಮೈನಸ್ 3x² ಮೈನಸ್ 5y⁴. ಫಸ್ಟ್ ಏನು ಮಾಡಬೇಕು? ಡೋ ಎಮ್ ಬೈ ಡೋ ವೈ. ಹೇಳಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಇಲ್ಲಿ ವೈ ಇದೆಯಾ? 0 ಪ್ಲಸ್ ಇಲ್ಲಿ 3x² ಹಂಗೆ ಇಟ್ಕೊಳ್ಳಿ. y² ಡಿಫ್ರೆನ್ಷಿಯೇಷನ್ ಏನು? 2y ಮೈನಸ್ 2x ಹಂಗೆ ಇಟ್ಕೊಳ್ಳಿ. y³ ಏನು? ಈಗ ಹೇಳಿ ಡೋ ಎಮ್ ಬೈ ಡೋ ವೈ ಏನಾಯಿತು? 3 2s 6x² ಮೈನಸ್ 2 3s 6xy². ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಡೋ ಎನ್ ಬೈ ಡೋ ಎಕ್ಸ್ ಹೇಳಿ. 2y ಕಾನ್ಸ್ಟೆಂಟ್ ಹಂಗೆ ಇಟ್ಕೊಳ್ಳಿ. x³ ಡಿಫ್ರೆನ್ಷಿಯೇಷನ್ ಏನು? ಮೈನಸ್ 3y² ಹಂಗೆ ಇಟ್ಕೊಳ್ಳಿ. x² ಡಿಫ್ರೆನ್ಷಿಯೇಷನ್ ಏನು? 2x ಮೈನಸ್ x ಇಲ್ಲ ಅಂದರೆ ಡೋ ಎನ್ ಬೈ ಡೋ ಎಕ್ಸ್ ಏನಾಗುತ್ತೆ? 2 3s 6x²y 3 2s ಮೈನಸ್ 6xy². ಕರೆಕ್ಟ್ ಅಲ್ವಾ? ನೋಡಿ ಇದು ಸೇಮ್ ಇದೆಯಾ ಇಲ್ವೋ? ಅರ್ಥ ಆಗ್ತಿದೆಯಲ್ವಾ? ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಇದು ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಫಾರ್ಮಲ್ಲಿ ಇದೆ, ಈಸ್ ಈಕ್ವಲ್ ಟು 0. ಇಲ್ಲಿ ಎಮ್ ಅಂದ್ರೇನು? 5x⁴ ಪ್ಲಸ್ 3x² ಮೈನಸ್ 2xy³ ಆ್ಯಂಡ್ ಎನ್ ಅಂದ್ರೇನು? 2x³ ಮೈನಸ್ 3x² ಮೈನಸ್ 5y⁴. ಡೋ ಎಮ್ ಬೈ ಡೋ ವೈ ಮಾಡಿದ್ರೆ ಏನಾಗುತ್ತೆ? ಇದು 0 3x² ಇಂಟು 2y ಮೈನಸ್ 2x ಇಂಟು y³ y². ಡೋ ಎಮ್ ಬೈ ಡೋ ವೈ ಏನಾಗುತ್ತೆ? 6x² ಮೈನಸ್ 6xy². ಡೋ ಎನ್ ಬೈ ಡೋ ಎಕ್ಸ್ ಏನಾಗುತ್ತೆ? 2y x³ ಮೈನಸ್ 3y² x² 2x. ಡೋ ಎನ್ ಬೈ ಡೋ ಎಕ್ಸ್ ಏನಾಗುತ್ತೆ? 6x² ಮೈನಸ್ 6xy² ಆಗುತ್ತೆ. ಈಗ ದೇರ್ ಫೋರ್ ಹೇಳಿ ಡೋ ಎಮ್ ಬೈ ಡೋ ವೈ ಈಸ್ ಈಕ್ವಲ್ ಟು ಏನು? ಬೈ ಡೋ ಎಕ್ಸ್. ದೇರ್ ಫೋರ್ ಇಕ್ವೇಷನ್ ಈಸ್ ಎಕ್ಸಾಕ್ಟ್. ಈಕ್ವೇಷನ್ ಎಕ್ಸಾಕ್ಟ್ ಇದ್ದರೆ ಸೊಲ್ಯೂಷನ್ ಈಸ್. ಹೇಳಿ ಸೊಲ್ಯೂಷನ್ಗೆ ಫಾರ್ಮುಲಾ ಏನು? ಇಂಟೆಗ್ರಲ್ ಆಫ್ ಹೇಳಿ ಎಮ್ ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ ಎನ್ ಆಫ್ ಡಿ ವೈ ಈಸ್ ಈಕ್ವಲ್ ಟು ಸಿ. ಅರ್ಥ ಆಗ್ತಿದೆಯಲ್ವಾ? ಇದು ಇಂಟಿಗ್ರೇಷನ್ದು ಸೊಲ್ಯೂಷನ್. ಹೇಳಿ ಏನು ಮಾಡಬೇಕು? ಎಮ್ ಅಂದರೆ ಏನು? ಇದು ಎಮ್ ಅಂದರೆ ಇದು. ಹೇಳಿ 5x⁴ ಪ್ಲಸ್ 3y² ಮೈನಸ್ 2xy³ dx ಪ್ಲಸ್ ಎನ್ ಆಫ್ ವೈ ಅಂದರೆ ಏನು? ಎನ್ ಆಫ್ ವೈ ಅಂದ್ರೇನು? ಬರೀ ವೈ ಇರೋ ಟಮ್ಮು ಅಥವಾ ಎಕ್ಸ್ ಇಲ್ಲದೆ ಇರೋ ಟಮ್ಮು. ಇಲ್ಲಿ ಎಷ್ಟಿದೆ ಎನ್ನಲ್ಲಿ ಟಮ್ಸು? 1 2 3 ಇದೆ. ಇದರಲ್ಲಿ ಎಕ್ಸ್ ಇದೆಯಾ? ಇದರಲ್ಲಿ ಎಕ್ಸ್ ಇದೆಯಾ? ಇದರಲ್ಲಿ ಇಲ್ಲ ಅಂದರೆ ಇದು ಬರಿಬೇಕು. ಇದೇನಿದು? ಮೈನಸ್ 5y⁴ dy. ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ 3ರಲ್ಲೂ ಇದ್ದರೆ ಆವಾಗ 0. ಇಲ್ಲಿ ಎಕ್ಸು ಇದು ಎಕ್ಸು ಇದು ಎರಡೂ 0 ಮಾಡಿಬಿಡಿ. ಉಳಿಯೋದೇನು? ಮೈನಸ್ 5y. ಇದಕ್ಕೂ 0 ಇದಕ್ಕೂ 0 ಹಾಕ್ಕೊಳ್ಳಿ. ಮೈನಸ್ 5y⁴. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಏನಾಗುತ್ತೆ? ಎಕ್ಸ್ ಇರೋ ಟಮ್ನ 0 ಅಂತ ಅಂದ್ಕೊಳ್ಳಿ. ಈಸ್ ಈಕ್ವಲ್ ಟು ಏನು? 0ನಾ ಸಿನಾ? ಈಗ ನೆಕ್ಸ್ಟು ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಏನು ಮಾಡಬೇಕು ನಾವು? ಎಕ್ಸ್ ಇಂಟಿಗ್ರೇಟ್ ಮಾಡಬೇಕು. ಇಲ್ಲೇನಿದೆ? ಇಲ್ಲಿ ನೋಡಿ, ಫಸ್ಟ್ ಟಮ್ಮಲ್ಲಿ
5x⁴ ಇದೆ. ಈಗ ಜ್ಞಾಪಕ ಇಟ್ಕೊಳ್ಳಿ, ಇಂಟೆಗ್ರಲ್ ಆಫ್ ಫಾರ್ಮುಲಾ x⁴n dx ಅಂದ್ರೆ ಏನು? x⁴n+1/n+1. ಈಗ ನೋಡಿ 5 ಕಾನ್ಸ್ಟೆಂಟು, x⁴ಗೆ ಇಂಟಿಗ್ರೇಷನ್ ಏನು? x⁴ +1/4+1 ಪ್ಲಸ್ 3y² ಕಾನ್ಸ್ಟೆಂಟು, x² ಇಂಟಿಗ್ರೇಷನ್ ಏನು? x⁴ 2+1/2+1 ಮೈನಸ್ 2y³ ಕಾನ್ಸ್ಟೆಂಟ್, xಗೆ ಇಂಟಿಗ್ರೇಷನ್ ಏನು? x⁴ 1+1/1+1. ಡೈರೆಕ್ಟಾಗಿ ಏನು ಬರೀರಿ? x⁴ 5/5. ಇಲ್ಲೇನು ಬರುತ್ತೆ? x⁴ 3/3. ಇಲ್ಲಿ ಎಕ್ಸ್ಗೆ ಇಂಟಿಗ್ರೇಷನ್ ಏನು? x²/2. ಅರ್ಥ ಆಗ್ತಿದೆಯಲ್ವಾ? ಪ್ಲಸ್ ಇಂಟು ಮೈನಸ್ 5. y⁴5ಗೆ ಏನು? 4ಗೆ y⁴ 5/5 ಈಸ್ ಈಕ್ವಲ್ ಟು ಸಿ. ನೋಡಿ, ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು, ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದು ಹೆಂಗೆ? 5 ಹಂಗೆ ಇಟ್ಕೋಬೇಕು. x⁴ 4ಗೇನು? x⁴ 5/5. 3y² ಇಟ್ಕೊಳ್ಳಿ, x²ಗೇನು? ಮೈನಸ್ 2y³ ಹಂಗೆ ಇಟ್ಕೊಳ್ಳಿ, ಎಕ್ಸ್ಗೇನು ಇಂಟಿಗ್ರೇಷನು? ಬೈ 2. ಈಗ 5 ಕ್ಯಾನ್ಸಲ್ಲು, 3 ಕ್ಯಾನ್ಸಲ್, 2 ಕ್ಯಾನ್ಸಲ್, 5 ಕ್ಯಾನ್ಸಲ್. ಫೈನಲ್ ಆನ್ಸರ್ ಏನು? x⁴ 5 ಪ್ಲಸ್ x³ ಮೈನಸ್ x²y³ ಮೈನಸ್ y⁴5 ಈಸ್ ಈಕ್ವಲ್ ಟು ಸಿ. ಇದೇ ಫೈನಲ್ ಸೊಲ್ಯೂಷನ್. ಇಲ್ಲಿ ಒಂದೇ ಒಂದು ಫಾರ್ಮುಲಾ ಇದು ಜ್ಞಾಪಕ ಇಟ್ಕೊಳ್ಳಿ, x⁴n dx, ಇನ್ನೊಂದು k ಇಂಟು x⁴n dx. ಏನು? k ಕಾನ್ಸ್ಟೆಂಟು, x⁴n+1/. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಇದು ಈಕ್ವಲ್, ಇಲ್ಲಿಂದ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇದು ಈಕ್ವಲ್ ಇರೋದ್ರಿಂದ ಏನಿದು ಇಕ್ವೇಷನ್ ಈಸ್ ಎಕ್ಸಾಕ್ಟ್. ಇಂಟೆಗ್ರಲ್ ಆಫ್ m dx ಪ್ಲಸ್ ಇಂಟೆಗ್ರಲ್ ಆಫ್ n of y dy ಈಸ್ ಈಕ್ವಲ್ ಟು ಏನು? ಸಿ. m ಅಂದರೆ ಏನು? 5x⁴ ಪ್ಲಸ್ 3x²y² ಮೈನಸ್ 2xy³ dx ಪ್ಲಸ್ n of y ಅಂದರೆ x ಇರೋ ಟಮ್ಗೆ 0 ಅಂದ್ಕೊಳ್ಳಿ, ಉಳಿಯೋದೇನು? -5y⁴ dy. ಈಗ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ 5 ಕಾನ್ಸ್ಟೆಂಟು, x⁴ಗೆ ಇಂಟಿಗ್ರೇಷನ್ ಏನು? 5/5 ಪ್ಲಸ್ 3y² x²ಗೆ ಇಂಟಿಗ್ರೇಷನ್ ಏನು? ಮೈನಸ್ 2y³ ಕಾನ್ಸ್ಟೆಂಟ್, ಎಕ್ಸ್ಗೇನು? x²/2. ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಾ ಇರೋದು. y⁴4ಗೇನು? y⁴ 5/5. ಆನ್ಸರ್ ಇದು ಬಂದ್ಬಿಡುತ್ತೆ. ಗೊತ್ತಾಯ್ತಲ್ವಾ? ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.